10-20 ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ನಡೀತಾ ಇದೆ. ಆ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರು ಶ್ರೀ BK ಹರಿಪ್ರಸಾದ್ ಅವರು ನನಗೆ ಬೆಳಗಾವಿ ಡಿವಿಷನ್ ಕಿತ್ತೂರು ಕರ್ನಾಟಕ ಕ್ಷೇತ್ರ ಭಾಗದ ಉಸ್ತುವಾರಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಿ, ಇಲ್ಲಿ ಇರ್ತಕ್ಕಂಥ ನಮ್ಮ ವಿಜಯಪುರ ಕ್ಷೇತ್ರದ ಅಧ್ಯಕ್ಷರು, ವೇದಿಕೆ ಇದೆ ಇರ್ತಕ್ಕಂಥ ಎಲ್ಲ ಅವರು ಟೀಮ್, ಕಮಿಟಿ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು, BD ಅಧ್ಯಕ್ಷರು, ಮುಖ್ಯವಾಗಿ ತಾವು ಎಲ್ಲ ಪ್ರೆಸ್ ಮಾಧ್ಯಮದ ಸ್ನೇಹಿತರು ಇಲ್ಲಿ ಬಂದಿದ್ದೀರಾ. ಈ SIR ಪ್ರಕ್ರಿಯೆ ಕವರ್ ಮಾಡಲಿಕ್ಕೆ ಅದಕ್ಕೆ ನಿಮಗೆ ಕೂಡ ವೈಯಕ್ತಿಕವಾಗಿ KPCCಯಿಂದ ಮತ್ತು AICCಯಿಂದ ಸ್ವಾಗತ ನನ್ನ ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಷಯ ನಿಮ್ಮ ಎಲ್ಲರಿಗೆ ಗೊತ್ತು, ಕಳೆದು 20 ದಿವಸದಿಂದ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಆ ಪ್ರಕ್ರಿಯೆ ಇಲ್ಲಿ ನಮ್ಮ 8 ಕ್ಷೇತ್ರ, ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲ ಇನ್ಚಾರ್ಜಸ್, ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಮುಲ್ಲಾ ಸಾಬ್ ಅವರು ನೇತೃತ್ವದಲ್ಲಿ ಇನ್ಚಾರ್ಜಸ್ ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಹಾಕಿದ್ದಾರೆ. KPCCಯಿಂದ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಹಾಕಿ ಪ್ರತಿಯೊಂದು ಬೂತಲ್ಲಿ BLA ಅಪಾಯಿಂಟ್ಮೆಂಟ್ಸ್ ಏನಾಗಿದ್ದಾವೆ ಆ BLAs ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಹೋಗಿ BLOs ಜೊತೆ ಆ ಕೆಲಸ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನಮ್ಮ ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಪಕ್ಷ ವತಿಯಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಇದರಲ್ಲಿ BLOs ಸರ್ಕಾರ ವತಿಯಿಂದ ಸರ್ಕಾರಿ ಅಧಿಕಾರಿ ಹೋಗ್ತಾ ಇದ್ದಾರೆ. ಆದರೆ ಕೂಡ ನಿಮ್ಮ ಮಾಧ್ಯಮದಿಂದ ಕೆಲವರು ಈಗ ನಿನ್ನೆನೆ ನಾನು ಬೆಳಗಾವಿ ಮತ್ತು ಚಿಕ್ಕೋಡಿ ಪರೀಕ್ಷೆ ಮಾಡಿದಾಗ ಸಂದರ್ಭದಲ್ಲಿ ಕೆಲವರು BLOs ಬಗ್ಗೆ ಕೂಡ ಕಂಪ್ಲೇಂಟ್ ಬಂದಿದೆ. ಸೊ ಇಲ್ಲಿ ಕೂಡ ಆ ಥರ ಯಾವ BLOs ಕೆಲಸ ಮಾಡ್ತಾ ಇದ್ದರೆ ದಯವಿಟ್ಟು ಸರ್ಕಾರಿ ಕೆಲಸ ಇದೆ, ತಾವು ಯಾವ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಇರಲಿ, BJP JDS ಅಂತ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ತಾವು ಸಮುದಾಯ ಭವನಲ್ಲಿ ಕೂತ್ಕೊಂಡು ಇಲ್ಲ ಅಂದರೆ ಯಾರು ಒಬ್ಬರು ಮನೆಯಲ್ಲಿ ಕೂತ್ಕೊಂಡು ಇದು ಫಾರ್ಮ್ ಡಿಸ್ಟ್ರಿಬ್ಯೂಟ್ಸ್ ಮಾಡೋದು ಸರಿ ಇಲ್ಲ. ವೈಯಕ್ತಿಕವಾಗಿ ಮನೆ ಹೋಗಿ ಈ ಕೆಲಸ ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ಇರ್ತಕ್ಕಂಥ ಮಾನನೀಯ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರ ಗಮನಕ್ಕೆ ಇದು ವಿಷಯ ತಂದು ನಿಮಗೆ ಮತ್ತೆ ಕಷ್ಟ ಆಗಬಾರ್ದು ಅಂತ ಇದು ಒಂದು ಚಿಕ್ಕ ವಾರ್ನಿಂಗ್ ಪತ್ರಿಕೆ ಮಾಧ್ಯಮದಿಂದ ನಿಮಗೆ ಕಳಿಸ್ತಾ ಇದ್ದೀನಿ. ಅದು ಬಿಟ್ಟು ಪಕ್ಷ ವತಿಯಿಂದ BLAs ಎಲ್ಲ ಬೂತ್ಗೆ ಹೋಗ್ತಾ ಇದ್ದಾರೆ. ಒಂದು ನನ್ನ ಗಮನಕ್ಕೆ ಬಂದಿದೆ ಅಂತ SIR ಪ್ರಕ್ರಿಯೆಯಿಂದ ಇಡೀ ದೇಶದಲ್ಲಿ ಬಿಹಾರ್, ಗುಜರಾತ್, ವೆಸ್ಟ್ ಬೆಂಗಾಲ್ ಅಂಥ ಜಾಗದಲ್ಲಿ ಕೂಡ ಮೋದಿ ಸರ್ಕಾರ ಏನು ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ನಮ್ಮದು ಅಲ್ಲಿ ತರಬೇಕು ಅಂತ ಈ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಮತದಾರರಿಗೆ ಅವ್ರ ಹಕ್ಕು ಏನಿದೆ ಅದು ಹಕ್ಕಿಗೆ ಬೇಸಿಕ್ ರೈಟ್ ಅವ್ರದ್ದು ವಂಚಿತ ಮಾಡಿ